Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಹಿರಿಯ ನಾಗರಿಕರಿಗಾಗಿ ಒಂದು ಅತ್ಯಂತ ಪ್ರಮುಖ ಮತ್ತು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದಾಗಿದ್ದು, ಈ ಸುದ್ದಿ ಸ್ವಲ್ಪ ದೊಡ್ಡದಾಗಿದೆ. ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಮತ್ತು ಈ ಯೋಜನೆಗೆ ಯಾರು ಅರ್ಹರು, ಎಲ್ಲಿಂದ ಬರ್ತದೆ ದುಡ್ಡು ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ. ರಾಜ್ಯದಲ್ಲಿ 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರಿಗೆ ಸ್ಥಿರವಾದ ಮಾಸಿಕ ಆದಾಯವನ್ನು ಒದಗಿಸುವ ಉತ್ತಮ ಯೋಜನೆ ಲಭ್ಯವಿದೆ. ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ಸ್ ಎಂದು ಕರೆಯಲ್ಪಡುವ ಈ ಯೋಜನೆಯು ಸರ್ಕಾರದಿಂದ ಅನುಮೋದಿತವಾಗಿದ್ದು, ನಿಮ್ಮ ಹಣವನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿರುವುದರ ಜೊತೆಗೆ ಉತ್ತಮ ಬಡ್ಡಿ ದರವನ್ನು ನೀಡುತ್ತದೆ. ಪ್ರಸ್ತುತ ಈ ಯೋಜನೆ ವಾರ್ಷಿಕ 8.2 ಬಡ್ಡಿ ದರವನ್ನು ನೀಡುತ್ತಾ ಇದೆ. ಈ ಬಡ್ಡಿಯನ್ನು ಪ್ರತಿ 3 ತಿಂಗಳಿಗೊಮ್ಮೆ ಅಂದರೆ ತ್ರೈಮಾಸಿಕ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಸರಾಸರಿ ಲೆಕ್ಕದಂತೆ ನೀವು ಈ ಯೋಜನೆಯಲ್ಲಿ ಸುಮಾರು 30 ಲಕ್ಷ ಹೂಡಿಕೆ ಮಾಡಿದರೆ ನೀವು ಪ್ರತಿ ತಿಂಗಳು 20,000ದಷ್ಟು ನಿಗದಿತ ಆದಾಯವನ್ನು ಪಡೆಯಬಹುದು. ಇದೇ ರೀತಿ ಎಲ್ಲ ಮಾಹಿತಿಯನ್ನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಯೋಜನೆಗೆ ಯಾರು ಅರ್ಹರು ಅಂತ ನೋಡೋದಾದರೆ, ಯಾವುದೇ ವ್ಯಕ್ತಿ ಅವರಿಗೆ 60 ವರ್ಷ ಅದಕ್ಕಿಂತ ಹೆಚ್ಚು ವಯಸ್ಸಾಗಿದ್ದರೆ, 55 ವರ್ಷದಿಂದ 60 ವರ್ಷದ ವಯೋಮಾನದ ನಿವೃತ್ತಿ ಉದ್ಯೋಗಿಗಳು ಅಂದರೆ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ನಿವೃತ್ತಿಯಾಗಿರುವವರು, ಕನಿಷ್ಠ ₹1,000 ಗರಿಷ್ಠ 30 ಲಕ್ಷದವರೆಗೆ ಹೂಡಿಕೆ ಮಾಡಬಹುದು. ಈ ಯೋಜನೆಯ ಪ್ರಮುಖ ಅನುಕೂಲಗಳು ಏನು ಅಂತ ನೋಡೋದಾದರೆ, ಸಂಪೂರ್ಣ ಸುರಕ್ಷತೆ. ಇದು ಸರ್ಕಾರದಿಂದ ಗ್ಯಾರಂಟಿ ಹೊಂದಿದ ಯೋಜನೆಯಾಗಿದ್ದು, ನಿಮ್ಮ ಹೂಡಿಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ. ನಿಯಮಿತ ಆದಾಯ. ಬಡ್ಡಿಯನ್ನು ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗುತ್ತದೆ. ಇದು ವೃದ್ಧಾಪ್ಯದಲ್ಲಿ ನಿರಂತರ ಆದಾಯದ ಮೂಲವಾಗಿ ನಿಮಗೆ ಕಾರ್ಯನಿರ್ವಹಿಸುತ್ತದೆ. ಯೋಜನೆ ಕಾಲಾವಧಿ 5 ವರ್ಷಗಳು, ಆದರೆ ಅವಧಿ ಮುಗಿದ ನಂತರ ಲಭ್ಯವಿದ್ದರೆ ಅದನ್ನು ಮತ್ತೊಂದು 3 ವರ್ಷಗಳಿಗೆ ವಿಸ್ತರಿಸಬಹುದು. ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವ 1.5 ಲಕ್ಷದವರೆಗಿನ ಮೊತ್ತವನ್ನು ಆದಾಯ ತೆರಿಗೆ ಇಲಾಖೆ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಸಹ ನೀವು ಪಡೆಯಬಹುದು. ಯೋಜನೆ ಅವಧಿ ಮುಗಿಯುವ ಮೊದಲು ಹಣವನ್ನು ಹಿಂತೆಗೆದುಕೊಳ್ಳುವ ಅಗತ್ಯವಿದ್ದರೆ ಕೆಲವು ನಿಯಮಗಳಿವೆ. 1 ವರ್ಷದೊಳಗೆ ಹಿಂತೆಗೆದುಕೊಂಡರೆ ಯಾವುದೇ ಬಡ್ಡಿ ನೀಡಲಾಗುವುದಿಲ್ಲ ಮತ್ತು ಮುಂಚಿತ ಹಿಂತೆಗೆದುಕೊಂಡರೆ ದಂಡವನ್ನು ತೆರಬೇಕಾಗುತ್ತದೆ. 1 ರಿಂದ 2 ವರ್ಷಗಳ ನಡುವೆ ಹಿಂತೆಗೆದುಕೊಂಡರೆ 1.5% ದಂಡ ತೆರಬೇಕು. 2 ರಿಂದ 5 ವರ್ಷಗಳ ನಡುವೆ ಹಿಂತೆಗೆದುಕೊಂಡರೆ 1% ದಂಡವನ್ನು ತೆರಬೇಕಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ. ನೀವು ನಿಮ್ಮ ಸಮೀಪದ ಯಾವುದೇ ಅಂಚೆ ಕಚೇರಿ ಅಥವಾ SCSS ಯೋಜನೆಯನ್ನು ನಡೆಸುವ ಅನುಮೋದಿತ ಬ್ಯಾಂಕ್ ಶಾಖೆಯಲ್ಲಿ ಖಾತೆ ತೆರೆಯಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇತರ ಪ್ರಮುಖ ಬ್ಯಾಂಕುಗಳು ಆನ್ಲೈನ್ ಮೂಲಕವೂ ಯೋಜನೆಗೆ ಅರ್ಜಿ ಸಲ್ಲಿಸುವ ಸೌಲಭ್ಯವನ್ನು ನೀಡುತ್ತಾ ಇದೆ. ಅರ್ಜಿ ಸಲ್ಲಿಸುವಾಗ ಕೆಳಗಿನ ದಾಖಲೆಗಳು ಅಗತ್ಯವಿದ್ದು, ನಕಲು ಮತ್ತು ಮೂಲ ದಾಖಲಾತಿಗಳನ್ನು ತೋರಿಸಬೇಕಾಗುತ್ತದೆ. ವಯಸ್ಸಿನ ಪುರಾವೆ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್. 55 ವರ್ಷದಿಂದ 60 ವರ್ಷ ನಿವೃತ್ತಿ ಉದ್ಯೋಗಿಗಳಿಗೆ ನಿವೃತ್ತಿ ದಾಖಲೆಗಳು, ಪಾಸ್ಬುಕ್ ನಕಲು ಮತ್ತು ಪಾಸ್ಪೋರ್ಟ್ ಆಕಾರದ ಛಾಯಾಚಿತ್ರ ಅಂದರೆ ಫೋಟೋವನ್ನು ತೆಗೆದುಕೊಡಬೇಕು. ನಾಮಿನಿ. ಹೂಡಿಕೆದಾರರು ತಮ್ಮ ಕುಟುಂಬದ ಸದಸ್ಯರಲ್ಲಿ ಒಬ್ಬರನ್ನು ನಾಮಿನಿಯಾಗಿ ನಿಗದಿ ಮಾಡಬಹುದು. ಯಾವುದೇ ಅನಾಹುತ ಸಂಭವಿಸಿದ ಸಂದರ್ಭದಲ್ಲಿ ನಾಮಿನಿ ಗೊತ್ತುಪಡಿಸಿದ ವ್ಯಕ್ತಿಗೆ ಹಣವನ್ನು ಹಿಂದಿರುಗಿಸಲಾಗುತ್ತದೆ. ಈ ಯೋಜನೆಯಿಂದ ಬರುವ ಬಡ್ಡಿ ಆದಾಯವು ಆದಾಯ ತೆರಿಗೆಗೆ ಒಳಪಡುತ್ತದೆ. 1 ವರ್ಷದಲ್ಲಿ 50,000ಕ್ಕಿಂತ ಹೆಚ್ಚು ಬಡ್ಡಿ ಆದಾಯವಿದ್ದರೆ ಬ್ಯಾಂಕುಗಳು 10% TDS ತೆರಿಗೆ ನೇರವಾಗಿ ಕಡಿತ ಮಾಡುತ್ತದೆ. ಈ ಯೋಜನೆಯು ರಾಜ್ಯದ ಹಿರಿಯ ನಾಗರಿಕರಿಗೆ ಆರ್ಥಿಕ ಸಹಾಯ ಮತ್ತು ಸುರಕ್ಷತೆ ಒದಗಿಸುವ ಉತ್ತಮ ಅವಕಾಶವಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಸಮೀಪದ ಭಾರತೀಯ ಅಂಚೆ ಕಚೇರಿ ಅಥವಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು. ಈ ಯೋಜನೆಯ ಬಡ್ಡಿದರಗಳು ಸರ್ಕಾರದ ನೀತಿ ನಿರ್ಧಾರಗಳಿಗೆ ಅನುಗುಣವಾಗಿ ಸಮಯಕ್ಕೆ ಸರಿಯಾಗಿ ಬದಲಾಗಬಹುದು. ಆದ್ದರಿಂದ ಹೂಡಿಕೆ ಮಾಡುವ ಮುನ್ನ ಅಧಿಕೃತವಾಗಿ ಪ್ರಸ್ತುತ ಬಡ್ಡಿದರ ಮತ್ತು ನಿಯಮಗಳನ್ನು ಪರಿಶೀಲಿಸುವುದು ಒಳ್ಳೆಯದು. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಿಸಿದ ಬ್ಯಾಂಕುಗಳು ಅಥವಾ ಭಾರತ ಸರ್ಕಾರದ ವಿತ್ತ ಮಂತ್ರಾಲಯದ ಅಧಿಕೃತ ವೆಬ್ಸೈಟ್ಗಳನ್ನು ಪರಿಶೀಲಿಸಬಹುದು.